ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ರೂಪಾದು ಬರ್ಡೇ. ಸೊ ಅದಕ್ಕೋಸ್ಕರ ನಾವೊಂದು ಸೀಕ್ರೆಟ್ ಪ್ಲ್ಯಾನ್ ಮಾಡಿದ್ದೀವಿ. ಅವಳಿಗೆ ಹೇಳಿದೆ ಅಂತ ಭಾರಿ ದೊಡ್ಡ ಪ್ಲ್ಯಾನ್ ಏನಲ್ಲ, ಮಾಮೂಲಿ ಸೆಲೆಬ್ರೇಷನ್ದೆ. ನೋಡಿ ಇವತ್ತು ಅವಳ ಬರ್ಡೇನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಇಲ್ಲಿ ನಾವು ಇವಾಗ ರೂಪಾ ಅವ್ರ ರೂಮ್ ಹತ್ರ ಬಂದಿದ್ದೀವಿ. ಅವಳನ್ನ ಕರ್ಕೊಂಡು ಮೂವಿಗೆ ಹೋಗೋದಕ್ಕೆ ಅಂತ ಡಿಸೈಡ್ ಮಾಡಿದ್ದೀವಿ. ಯಾವ ಮೂವಿಗೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಭೀಮಾ ಇದೆ, ರಾಯನ್ ಇದೆ, ಎರಡರಲ್ಲಿ ಯಾವುದಕ್ಕೆ ಹೋಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ರೂಪಾ ಬಂದಮೇಲೆ ಅವಳು ಏನು ಹೇಳ್ತಾಳೆ ಅಂತ ತಿಳ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಪ್ರಕಾರ ಭೀಮಾಗೆ ಟಿಕೆಟ್ ಸಿಗಲ್ಲ ಅಂತ ಅನಿಸುತ್ತೆ, ನೋಡೋಣ. ನೋಡಿ ಗಾಯ್ಸ್, ಬರ್ಡೇಗಳು ಅವು ಥರ ನೋಡಿ ಗಾಯ್ಸ್. ಇವಾಗ ಏನಂದರೆ ಮೂವಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ರಾಯನ್ಗೆ ಹೋಗೋದಾ ಭೀಮಾಗೆ ಹೋಗೋದಾ? ರಾಯನ್ ಅಂತ ನೋಡಿ ಗಾಯ್ಸ್, ಇವರು ನಮ್ಮ ಕನ್ನಡದವರು ಅಂದರೆ ಇವರು ನಮ್ಮ ಕನ್ನಡ. ಭೀಮಾಗೆ ಟಿಕೆಟ್ ಸಿಗೋದು ಇಲ್ಲ, ರಾಯನ್ಗೆ ಹೋಗಬೇಕು. ಇವಾಗ 1 ಗಂಟೆ, ನಾವು 1:15 ಶೋಗೆ ಹೋಗಬೇಕು, ಓಕೆನಾ? 1:15 ಶೋಗೆ ಹೋಗ್ಬೇಕಾಗಿರೋದ್ರಿಂದ ಈಗ ಆಲ್ರೆಡಿ ಭೀಮಾ ಫುಲ್ ಹೌಸ್ಫುಲ್ ಆಗಿದೆ. ಆಗಲೇ ನೋಡ್ಕೊಂಡು ಬಂದ್ವಿ, ಎಲ್ಲರೂ ಬುಕ್ ಮಾಡಿಬಿಟ್ಟಿರ್ತಾರೆ. ಸೊ ನಮಗೆ ಟಿಕೆಟ್ ಸಿಗೋದು ರಾಯನ್ನು. ಸೊ ನಾವು ರಾಯನ್ನೇ ನೋಡಬೇಕು. ನೆನ್ನೆ ರಿಲೀಸ್ ಆಗಿರೋದು ಭೀಮಾ, ಸೊ ರಶ್ ಇರುತ್ತೆ. ನನಗೆ ಯಾವ್ದು ನೋಡಬೇಕು ಅಂತ ಅನಿಸ್ತೈತೆ ಅಂದರೆ ಇಲ್ಲ ಗೈಸ್, ಬರೀ ಡೌಗಳಿಂದ ಕಡಗ ಅದು ಏನೇನು ಹೇಳು. ಇವಳು ಗೈಸ್ ಅವಳಿಗೋಸ್ಕರ ತಂದಿರೋಂಥ ಬರ್ಡೇ ಗಿಫ್ಟ್ನ ನಾನು ಅದಕ್ಕೆ ಹೇಳ್ಬಿಟ್ಟಿದ್ದು. ಇಲ್ಲ ಅಂದಿದ್ದಿದ್ರೆ ನಿನ್ನೆ ಬಕ್ರ ಮಾಡ್ಬಿಡ್ತಿದ್ರು. ಪಿಕ್ಚರ್ ಬರೋದಕ್ಕಿಂತ ಮುಂಚೆ ಒಂದು ಸಾಂಗ್ ಆಡಿ ಸ್ಟಾರ್ಟ್ ಮಾಡ್ಬಿಡ. ಇವಾಗ ಮೂವಿ ಮುಗೀತು. ಮೂವಿ ನಿಜವಾಗ್ಲೂ ಸೂಪರ್ ಆಗಿದೆ, ನೋಡ್ಬೋದು ಅನ್ನೋದಕ್ಕಿಂತ ಚೆನ್ನಾಗೇ ಇದೆ. ಎಲ್ಲೂ ಒಂದು ಕಡೆನೂ ಬೋರ್ ಅನ್ಸಲ್ಲ. ಇವಾಗ ನಾವು ರೂಪಾ ಅವ್ರ ಮನೆಗೆ ಬಂದಿದ್ದೀವಿ. ನೆಕ್ಸ್ಟು ಇಲ್ಲಿಂದ ಹೊರಡಬೇಕು. ಏನು ಗಾಯ್ಸ್, ಆಗ್ಲಿಂದ ಅಲ್ಲಿ ಹೋಗ್ಬಿಟ್ಟು ಯಾರದು ಚಿಕ್ಕು ಗೈಸ್, ಇವಾಗ ನಮ್ಮ ರೂಪಂಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದು ಕರ್ಕೊಂಡು ಬಂದಿದ್ದೀವಿ. ಅವ್ಳಿಗೆ ಆಲ್ರೆಡಿ ಗೊತ್ತಾಗಿದೆ. ಇವಾಗ ಏನಪ್ಪ ಅಂತಂದರೆ ಹೋಗ್ಬೇಕಾದ್ರೆ ನಿನ್ನ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತೀವಿ. ನೀನು ರಿಯಾಕ್ಟ್ ಮಾಡಬೇಕು. ಇವಾಗಿಂದಲೇ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ಕೊ. ನೋಡಿ ಡೆಕೋರೇಷನ್ ಹೀಗಾಗಿದೆ. ನೋಡಿ ಗಾಯ್ಸ್, ಸಾಂಬಾರು ಕಾಯಿಸ್ತವ್ರೆ ಅಂತ. ಸಾಂಗ್ ಹಾಕಿದ ತಕ್ಷಣ ಹೆದರ್ಕೊಂಡೆ ಬಿಟ್ಲು. ಏನಲ್ಲ ಅದು ಹೊಗೆನೆ ಒಳಗಡೆ ಬರ್ಡೇ ಗಿಫ್ಟು. ಆಸಿಡ್ ಎಲ್ಲ ಸಲ್ಫರಿಕ್ ಆಸಿಡ್ ನೀರೈತೆ ಎಲ್ಲ ಹಾಕಿ ಇವಾಗ ಅವಳೆ ಹಚ್ಚಿಬಿಡ್ತಾಳೆ. ಯಾರು ಸಾಂಗ್ ಹಾಡ್ಲಿಲ್ಲ ನೀಟಾಗಿ. ಅವ್ನು ಕೇಕ್ಗೋಸ್ಕರ ಹೋಗಿದ್ದು ನಂಗೆ ಗೊತ್ತಾಯ್ತು. ಕೇಕ್ ನೋಡಿದ ತಕ್ಷಣ ಅವಳು ಕರಿನಿಲ್ಲ ಅಂದ್ರೂ ಹೋದಾಗ, ಅವಳು ಕರ್ದಿಲ್ಲ ಅಂದ್ರೂ ಓಡೋಗೋನೆ. ಗಣೇಶ್ ತರ ಡ್ಯಾನ್ಸ್ ಮಾಡೋದಕ್ಕೆ ಇವರೆಲ್ಲ ರೆಡಿ ಇದ್ದಾರೆ. ಆಗಲೇ ಸ್ಟಾರ್ಟ್ ಮಾಡ್ಬಿಟ್ಟ. ಅಪರೂಪದ ಜೊತೆ ಸೇರಿದೀವಿ. ಅದಕ್ಕೋಸ್ಕರ ಒಂದು ಗೇಮ್ ಆಡ್ಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೀನಿ. ಮತ್ತಂದ್ರೆ ಈ ತರ ಬಲೂನ್ ಇರುತ್ತೆ, ಇಲ್ಲಿ ಬರ್ಬೇಕು. ಈ ತರ ಫಸ್ಟ್ ಗಾಳಿನ ಊದ್ಬೇಕು ಅಂತ, ಆಮೇಲೆ ಈ ಗಾಳಿನ ವಾಪಸ್ ಅವರೇ ತಗೊಂಡು ಸಾಂಗ್ ಆಡ್ಬೇಕು. ಇವತ್ತು ಅವಳ ಬರ್ಡೇ, ಸೊ ಅವಳೇ ಆಡ್ಬೇಕು. ಸೊ ಎಕ್ಸ್ಪೆರಿಮೆಂಟ್ ಅವ್ರ ಮೇಲೆ ಮಾಡೋಣ. ಏನ್ ಬಿಡ್ತಾ ಇದೀರಪ್ಪ? ಸ್ವಲ್ಪ ರಿಲ್ಯಾಕ್ಸ್ ಮಾಡು, ಆಮೇಲೆ A few moments later. ಮೊದಲೇ ವಯಸ್ಸು ಚೆನ್ನಾಗಿಲ್ಲ, ಇವಾಗ
ಇಲ್ಲ ಗೊತ್ತಿಲ್ಲ. ಗಿಫ್ಟ್ ಗೈಸ್. ಗೈಸ್ ನನ್ನ ನೆಕ್ಸ್ಟ್ ಗಿಫ್ಟ್ ರೆಡಿ ಮಾಡ್ಕೊಂತ ಇದ್ದೀನಿ. ನಿನ್ ಜನ್ಮಕ್ಕೆ ಹೋಗೋ ಖಡ್ಗ. ಕೆಲಸ ಮಾಡ್ತಿಲ್ವಾ? ನನ್ನ ನೋಡ್ಕೊತಾ ಇಲ್ವಾ? 22 ವರ್ಷ ಆಯ್ತು, ಏನ್ ಕಿತ್ ದಬಾಕಿದೆ ಅದಕ್ಕೆ ಇಷ್ಟೊಂದು ಹೇಳ್ತಾ ಇದ್ದಾಳೆ ಗೈಸ್. ಅದು ಆ್ಯಕ್ಚುಲಿ ನಾನೇ ಹೇಳಿದ್ದು 22 ವರ್ಷ ಆಯ್ತು ಏನೂ ಮಾಡಿಲ್ಲ. ಯಾಕೆ ಹ್ಯೂಮನ್ ಆಗಿ ಜೀವನ ನಡೆಸೋದೇ ಕಷ್ಟ. ನಾವು 22 ವರ್ಷ ನಡೆಸಿದೀವಿ. ಯಾ ನೋಡಿ ಗೈಸ್, ಇನ್ ಕೂಲು ಸೇಮ್ ಮುಳ್ಳಂದಿ ಕೂಸು ಥರ ಇಲ್ಲ. ಎಲ್ಲಿ ಕಟಿಂಗ್ ಮಾಡಿಸಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಇರಿ ಸರ್ ಒಂದು ನಿಮಿಷ. ಹಾಂ ಹೇಳಿ ಸರ್, ಹೆಂಗಿತ್ತು ಬರ್ಡೇ? ಹೆಂಗಂತು? ಚೆನ್ನಾಗಿತ್ತು. ಹಾಂ 100 ಜನ ಇದ್ರು ಇನ್ನೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ಲಾರಿ ತುಂಬ್ಕೊ ಬರ್ಬೇಕಿತ್ತು ತಾನೇ ಜನನ. ಯಾರು ತುಂಬ್ಕ ಬರ ಬಂದ್ರೆ ಜನಗಳು ಬರೀಕಿವೆ. ಚೆನ್ನಾಗಿ ತಿನ್ಕೊಂಡು ಸುತ್ಕೊಂಡು ಬಂದ್ವಿ ಅಷ್ಟೇ. ಹೌದಾ ಮೇಡಮ್? ನಾಳೆ ಏನಾದ್ರು ಟ್ರೀಟ್ ಇದೆಯಾ? ನಾಳೆ ಪ್ಲಾನ್ ಇದೆ ಮಾಡಬೇಕು. ಸೆಲೆಬ್ರಿಟಿಗಳು ಕ್ವಶನ್ಸ್ ಕೇಳ್ತಾರಲ್ಲ, ಸೆಲೆಬ್ರಿಟೀಸ್ಗಳಿಗೆ ಆನ್ಸರ್ ಹೇಳ್ತಾರಲ್ಲ. ಸೆಲೆಬ್ರಿಟಿ ಹೇಳಪ್ಪ. ನಿಮ್ಮ ಮಗಳ ಬಗ್ಗೆ ಒಳ್ಳೇದು ಹೇಳ್ಬೇಕು. ಒಳ್ಳೇದೆಲ್ಲ ನಮ್ಮ ಮಗಳು ಒಳ್ಳೆವಳೇನೆ, ನಾನೇನು ನಮ್ಮ ಮಗಳು ಕೆಟ್ಟಳು ಅಂತ ಹೇಳಕ್ಕಾಗುತ್ತಾ? ಅವ್ರ ಮಕ್ಕಳವ್ರು ಕೆಟ್ಟಾರ. ಕಾಗೆ ಮುರಿ ಕಾಗೆಗಿಷ್ಟ, ನಾಯಿ ಮುರಿ ನಾಯಿಗಿಷ್ಟ, ಕೋತಿ ಮರಿ ಕೋತಿಗಿಷ್ಟ. ಕೋತಿ ಮರಿ ಎತ್ಬಿಟ್ಟು ನನ್ನ ಮರಿ ಸರಿಲ್ಲ ನನ್ನ ಮರಿ ಸರಿಲ್ಲ ಅಂತ ಹೇಳುತ್ತಾ. ಆದ್ರೆ ನಾವು ಸರಿ ಇದ್ವೋ ಇಲ್ವೋ ಅಂತ ಆ ಮಕ್ಕಳ ಅರ್ಥ ಮಾಡ್ಕೋಬೇಕು ಅಷ್ಟೇ. ಪಾಯಿಂಟ್. ಮುಂದಕ್ಕೆ ಏನು ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ಹಿಸ್ಟ್ರಿ ಎಲ್ಲ ತೆಗೆದು ಬಿಡ್ತದೆ. ಯಾಕೆ ಅದೆಲ್ಲ ಯಾಕೆ ನನ್ಗೆ ಇಂಥ ಮಾನ ಮರ್ಯಾದೆ ತೆಗಿತಿದ್ದೀರಾ? ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಅಲ್ಲ. ಬೆಳಿಬೇಕು ಅಂತ, ನೀವೆಲ್ಲ ಸೆಟ್ ತೊಳಿತಿದ್ದೀರಾ. ಈಗ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ಏನಪ್ಪ ಅಂತ ಅಂದರೆ ಏನಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಏನು ವಿಶೇಷ? ಎಷ್ಟನೇ ವರ್ಷದ ಈ ಸರಿ ಸಪೋರ್ಟ್ ಮಾಡಿ. ರೂಪಮ್ಮ ಎಷ್ಟನೇ ವರ್ಷದ ಇದು ಬರ್ತಾರದು? ಆಗಸ್ಟ್ 15. ಯಾವನ ಗೊತ್ತ? ಯಾವನು ಗೊತ್ತಾ? 78 ಅನ್ಸುತ್ತೆ. 78 ವರ್ಷ ಆಗಿತ್ತಲ್ವಾ? 78 ಕರೆಕ್ಟ್ ಆಗಿ ಹೇಳ್ಬಿಟ್ಟು. ಹೇಳಿದಲ್ಲಿ ಅಣ್ಣ ಹೋದ್ರು ನಾನು ಹೇಳಿದ್ದು, ಅವಳು ಫಸ್ಟ್ ಹೇಳಿದ್ಲು. ಓಕೆ ಗೈಸ್, ಏನ್ ಗೊತ್ತಾ? ಹಿಂಗೆ ಇದ್ರೆ ಸುಮ್ಮನೆ ನನ್ನನ್ನು ಪ್ರಶ್ನೆ ಕೇಳ್ತಾರೆ.